ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವಿಜ್ಞಾನಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಕೆಲವು ಪ್ರಶ್ನೆ ಉತ್ತರಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಸಮೀಪ ದೃಷ್ಟಿ ದೋಷ ಎಂದರೇನು? ಸಮೀಪ ದೃಷ್ಟಿ ದೋಷ ಹೊಂದಿದ ವ್ಯಕ್ತಿಗೆ ದೂರದ ವಸ್ತುಗಳು ಕಾಣಿಸುವುದಿಲ್ಲ. ಯಾವ ವ್ಯಕ್ತಿಗೆ ದೂರದ ವಸ್ತುಗಳು ಕಾಣಿಸುವುದಿಲ್ಲವೋ ಅವನಿಗೆ ಸಮೀಪ ದೃಷ್ಟಿ ದೋಷ ಇರುತ್ತದೆ. ಮನುಷ್ಯನ ದೇಹದ ಅತ್ಯಂತ ಉದ್ದದ ಎಲುಬು ಯಾವುದು? ನಮ್ಮ ದೇಹದ ಅತ್ಯಂತ ಉದ್ದದ ಎಲುಬು ತೊಡೆಯ ಎಲುಬು. ಅದಕ್ಕೆ ಇಂಗ್ಲಿಷ್ ನಲ್ಲಿ ಫೆಮರ್ ಅಂತ ಕರೀತಾರೆ. ಈ ಕೆಳಗಿನ ಯಾವುದನ್ನು ದೇಹವರ್ಧಕ ಎನ್ನಲಾಗುತ್ತದೆ? ಅಂದ್ರೆ ಬಾಡಿ ಬಿಲ್ಡರ್ ಅಂತ ಕರೀತಾರೆ. ಅದನ್ನ ಪ್ರೋಟೀನ್ ಗಳನ್ನ ದೇಹವರ್ಧಕ, ಬಾಡಿ ಬಿಲ್ಡರ್ ಅಂತ ಕರೀತಾರೆ. ಈ ಕೆಳಗಿನ ಯಾವ ಪರೀಕ್ಷೆಯು ಕ್ಯಾನ್ಸರ್ ಅನ್ನು ಕಂಡುಹಿಡಿಯಲು ನೆರವಾಗುತ್ತದೆ? ಕ್ಯಾನ್ಸರ್ ಅನ್ನ ಕಂಡುಹಿಡಿಯಲು ನಡೆಸುವ ಪರೀಕ್ಷೆ ಬಯಾಪ್ಸಿ. ಓಕೆ. ನಿರ್ಜಲೀಕರಣ, ಡಿಹೈಡ್ರೇಷನ್ ಆದಾಗ ಸಾಮಾನ್ಯವಾಗಿ ದೇಹವು ಕಳೆದುಕೊಳ್ಳುವ ಅಂಶ ಯಾವುದು? ನಮ್ಮ ದೇಹಕ್ಕೆ ಅಂದ್ರೆ ನಮಗೆ ಡಿಹೈಡ್ರೇಷನ್ ಆದಾಗ ಅಂತ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮ್ಮ ದೇಹ ಸೋಡಿಯಂ ಕ್ಲೋರೈಡ್ ಅನ್ನ ಒಂದು ಅಂಶವನ್ನ ಕಳೆದುಕೊಳ್ಳುತ್ತದೆ. ಬೆಳಕಿನ ವೇಗವನ್ನು ಪ್ರಥಮ ಬಾರಿಗೆ ಅಳೆದವನು ಯಾರು? ರೋಮರ್. ಇವನು ಬೆಳಕಿನ ವೇಗವನ್ನು ಪ್ರಥಮ ಬಾರಿಗೆ ಅಳೆದವನು. ಹಿಮೋಗ್ಲೋಬಿನ್ ನ ಪ್ರಮುಖ ಕಾರ್ಯವೇನು? ಹಿಮೋಗ್ಲೋಬಿನ್ ನ ಪ್ರಮುಖ ಕಾರ್ಯ ಆಮ್ಲಜನಕ ಸಾಗಣೆ. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೋಟೀನ್ ನ ಎಳೆಯಾಗಿದೆ? ರೇಷ್ಮೆ. ಇದು ಪ್ರೋಟೀನ್ ನ ಎಳೆಯಾಗಿದೆ. ಕೋಶ, ಸೆಲ್ಸ್ ಗಳ ಅಧ್ಯಯನ ಮಾಡುವ ಜೀವಶಾಸ್ತ್ರದ ಶಾಖೆಗೆ ಏನೆನ್ನುವರು? ಈ ಜೀವಶಾಸ್ತ್ರದ ಶಾಖೆಗೆ ಸೈಟಾಲಜಿ ಅಂತ ಕರೀತಾರೆ. ಮರದ ಹಳೆಯ ವಿಗ್ರಹವೊಂದರ ವಯಸ್ಸನ್ನು ಅಥವಾ ಕಾಲವನ್ನು ಈ ಕೆಳಗಿನ ಯಾವ ವಿಧಾನದಿಂದ ಕಂಡುಹಿಡಿಯುತ್ತಾರೆ? ಇದರ ಉತ್ತರ ಕಾರ್ಬನ್ ಡೇಟಿಂಗ್ ವಿಧಾನ. ಈ ಕಾರ್ಬನ್ ಡೇಟಿಂಗ್ ವಿಧಾನ ಮೂಲಕ ಮರದ ಹಳೆಯ ವಿಗ್ರಹವೊಂದರ ವಯಸ್ಸನ್ನ ಅಥವಾ ಕಾಲವನ್ನ ಕಂಡುಹಿಡಿತಾರೆ. ಈಗ ಈ ಹಿಸ್ಟರಿಯಲ್ಲಿ, ಇತಿಹಾಸಗಳಲ್ಲಿ ಸಿಕ್ಕಿದ ಶಾಸನಗಳಿರ್ಬೋದು, ಯಾವುದೇ ಒಂದು ವಸ್ತು ಇರ್ಬೋದು, ಆ ವಸ್ತುವಿನ ಒಂದು ಕಾಲ ಮತ್ತೆ ವಯಸ್ಸನ್ನ ಕಂಡುಹಿಡಬೇಕಾದ್ರೆ ಕಾರ್ಬನ್ ಡೇಟಿಂಗ್ ಅನ್ನ ಯೂಸ್ ಮಾಡ್ತಾರೆ. ಅದೊಂದು ವಿಧಾನ ಇದೆ. ಅದರ ಮೂಲಕ ಒಂದು ಹಳೆಯ ವಿಗ್ರಹವೊಂದ ಇರ್ಬೋದು, ಯಾವುದೋ ಒಂದು ವಸ್ತು ಇರ್ಬೋದು, ಅದರ ಒಂದು ಕಾಲವನ್ನ ಅಥವಾ ವಯಸ್ಸನ್ನ ಕಂಡುಹಿಡಿತಾರೆ. ಉಗುರಿನ ವಾರ್ನಿಷ್ ತೆಗೆಯುವ ದ್ರಾವಣವು ಸಾಮಾನ್ಯವಾಗಿ ಕೆಳಗಿನ ಯಾವುದನ್ನ ಒಳಗೊಂಡಿರುತ್ತದೆ? ಇದರ ಉತ್ತರ ಆಸಿಟೋನ್. ಆಸಿಟೋನ್ ಯೂಸ್ ಮಾಡೋದ್ರಿಂದ ಈ ಉಗುರಿನ ವಾರ್ನಿಷ್ ಏನಿರುತ್ತೆ ಅದನ್ನ ನಾವು ತೆಗೆಯಬಹುದು. ಅಥವಾ ನೀವು ಒಂದು ಗ್ಲಾಸ್ ಮೇಲೆ ಯಾವುದೋ ಒಂದು ಕಲೆ ಬಿದ್ದಿದೆ ಅಂತ ತಿಳ್ಕೊಳ್ಳಿ, ಆ ಕಲೆಯನ್ನು ತೆಗೆದುಗೋಸ್ಕರ ಸಹಿತ ನಾವು ಆಸಿಟೋನ್ ಅನ್ನ ಯೂಸ್ ಮಾಡ್ತೀವಿ. ಆಸಿಟೋನ್ ಇಂದ ಕ್ಲೀನ್ ಆಗಿ ಆಗ್ಬಿಡುತ್ತೆ. ಓಕೆ. ಮಾನವನ ದೇಹದಲ್ಲಿ ರಕ್ತ ಎಲ್ಲಿ ಶುದ್ಧೀಕರಣಗೊಳ್ಳುತ್ತದೆ? ಮಾನವನ ದೇಹದಲ್ಲಿ ರಕ್ತ ಶುದ್ಧೀಕರಣಗೊಳ್ಳುವುದು ಹೃದಯದಲ್ಲಿ. ಈ ಕೆಳಗಿನ ಯಾವುದು ಹೆಚ್ಚಿನ ಶಾಖ ಸಾಮರ್ಥ್ಯವನ್ನ ಹೊಂದಿದೆ? ನೀರು ಹೆಚ್ಚಿನ ಶಾಖ ಸಾಮರ್ಥ್ಯವನ್ನ ಹೊಂದಿದೆ. ಜೆ. ಗ್ರೆಗರ್ ಮೆಂಡಲ್ ಈ ಕೆಳಗಿನ ಯಾವುದನ್ನ ಪ್ರತಿಪಾದಿಸಿದರು? ಅವರು ಆನುವಂಶೀಯ ನಿಯಮ, ಸೈನ್ಸ್ ಆಫ್ ಜೆನೆಟಿಕ್ಸ್ ಅನ್ನ ಅವರು ಪ್ರತಿಪಾದಿಸಿದರು. ಯಾರು? ಜೆ. ಗ್ರೆಗರ್ ಮೆಂಡಲ್. ಬಾಹ್ಯ ಮಸೂರಗಳು ಅಂದ್ರೆ ಕಾನ್ವೆಕ್ಸ್ ಮಸೂರಗಳು ಯಾವ ದೃಷ್ಟಿ ದೋಷವನ್ನ ಸರಿಪಡಿಸಲು ಬಳಸಲ್ಪಡುತ್ತವೆ? ಸಮೀಪ ದೃಷ್ಟಿ. ಸಮೀಪ ದೃಷ್ಟಿ ಅಂದ್ರೆ ಯಾವ ವ್ಯಕ್ತಿಗೆ ದೂರದ ವಸ್ತುಗಳನ್ನ ಕಾಣುವುದಿಲ್ಲೋ ಅವನಿಗೆ ಸಮೀಪ ದೃಷ್ಟಿಯ ಒಂದು ದೋಷವನ್ನ ಅವನಿಗೆ ಇರುತ್ತೆ. ಸೊ ಅದನ್ನ ಒಂದು ಸರಿಪಡಿಸಲು ಕಾನ್ವೆಕ್ಸ್ ಮಸೂರಗಳನ್ನ ಯೂಸ್ ಮಾಡ್ತಾರೆ. ಕಾನ್ಕ್ಯೂವ್. ನಿಮ್ಮ ಕಾನ್ಕ್ಯೂವ್ ಮಸೂರಗಳು ಯಾವ ದೃಷ್ಟಿ ದೋಷವನ್ನ ಸರಿಪಡಿಸಲು ಬಳಸಲ್ಪಡುತ್ತದೆ? ಕಾನ್ವೆಕ್ಸ್ ಅನ್ನ ಸಮೀಪ ದೃಷ್ಟಿ, ಮತ್ತೆ ಕಾನ್ಕೇವ್ ಅನ್ನ ದೂರದೃಷ್ಟಿ. ದೂರದೃಷ್ಟಿ ಅಂದ್ರೆ ಯಾವ ವ್ಯಕ್ತಿಗೆ ಹತ್ತಿರದ ವಸ್ತುಗಳನ್ನ ಕಾಣುವುದಿಲ್ಲವೋ ಅವನಿಗೆ ದೂರದೃಷ್ಟಿ ದೋಷವಿರುತ್ತದೆ. ಅದನ್ನ ಸರಿಪಡಿಸಲು ಕಾನ್ಕೇವ್ ಮಸೂರಗಳನ್ನ ಯೂಸ್ ಮಾಡ್ತಾರೆ. ವಾಯುನೌಕೆ ಮತ್ತು ಬಲೂನುಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಅನಿಲ ಯಾವುದು? ಈ ವಾಯುನೌಕೆ ಮತ್ತು ಬಲೂನುಗಳಲ್ಲಿ ಹೀಲಿಯಂ ಒಂದು ಅನಿಲವನ್ನ ಅದರಲ್ಲಿ ಬಳಕೆಯನ್ನ ಮಾಡ್ತಾರೆ. ವೆಂಚುರಿ ಮೀಟರ್ ಅನ್ನ ಯಾವುದಕ್ಕೆ ಬಳಸುತ್ತಾರೆ? ವೆಂಚುರಿ ಮೀಟರ್ ಅನ್ನ ದ್ರವ ಪದಾರ್ಥಗಳ ಪ್ರವಾಹವನ್ನ ಅಳೆಯಲು ವೆಂಚುರಿ ಮೀಟರ್ ಅನ್ನ ಯೂಸ್ ಮಾಡ್ತಾರೆ. ಜೋಗು ಅನಿಲ ಎಂದು ಕರೆಯಲ್ಪಡುವ ಅನಿಲ ಯಾವುದು? ಜೋಗು ಅನಿಲ ಅಂತ ಮೀಥೇನ್ಗೆ ಕರೀತಾರೆ. ಈ ಕೆಳಗಿನ ಯಾವುದು ಶೇವಿಂಗ್ ಕ್ರೀಮ್ ನ ಮೃದುತ್ವವನ್ನ ಹೆಚ್ಚಿಸುತ್ತದೆ? ನಾವು ಈಗ ಶೇವಿಂಗ್ ಮಾಡ್ಕೊಂಡಾಗ ಒಂದು ಕ್ರೀಮ್ ಅನ್ನ ಯೂಸ್ ಮಾಡ್ತೀವಿ. ಆ ಕ್ರೀಮ್ ಅನ್ನ ನಾವು ಯೂಸ್ ಮಾಡಿದಾಗ ಮೃದುತ್ವ, ಸ್ಮೂತ್ ಅಂತ ನಮಗೆ ಏನಂದ್ರೆ ಒಂದು ಫೀಲ್ ಆಗುತ್ತೆ. ಆ ಒಂದು ಕ್ರೀಮ್ ಅಲ್ಲಿ ಇರುವ ಒಂದು ಅಂಶ ಯಾವುದಂದ್ರೆ ಪೊಟ್ಯಾಷಿಯಂ ಕಾರ್ಬೋನೇಟ್. ಗ್ರಾಫೈಟ್ ಅನ್ನು ಲೂಬ್ರಿಕೆಂಟ್ ಆಗಿ ಈ ಕೆಳಗಿನ ಯಾವ ಕಾರಣದಿಂದ ಬಳಸಬಹುದಾಗಿದೆ?
ಕಡಿಮೆ ಸ್ನಿಗ್ಧತೆ, ಲೋ ವಿಸ್ಕಾಸಿಟಿ ಇಂದ ಆ ಒಂದು ಕಾರಣದಿಂದ ಗ್ರಾಫೈಟ್ ಅನ್ನ ಲೂಬ್ರಿಕೆಂಟ್ ಆಗಿ ನಾವು ಬಳಸಬಹುದಾಗಿದೆ. ಸೂರ್ಯನಿಂದ ಭೂಮಿಗೆ ಬೆಳಕು ತಲುಪಲು ಬೇಕಾದ ಸಮಯವೆಷ್ಟು? ಸೂರ್ಯನಿಂದ ಭೂಮಿಗೆ ಬೆಳಕು ತಲುಪುವ ಬೇಕಾದ ಸಮಯ 8 ನಿಮಿಷಗಳು. ಥರ್ಮೋಸ್ಟಾಟ್ ಉಪಕರಣದ ಉಪಯೋಗ ಏನು? ಥರ್ಮೋಸ್ಟಾಟ್ ಅನ್ನ ನಾವು ಈ ಒಂದು ನಿರ್ದಿಷ್ಟ ಡಿಗ್ರಿಯನ್ನ ಕಂಟ್ರೋಲ್ ಮಾಡೋಗೋಸ್ಕರ, ಅಂದ್ರೆ ಈ ಒಂದು ಯಾವ್ದೋ ಒಂದು ಯೂನಿಟ್ ತೊಳಿ ಅಥವಾ ಯಾವ್ದೋ ಒಂದು ಮಷಿನ್ ತೊಳಿ, ಅದರಲ್ಲಿ ನಮಗೆ ಥರ್ಮಲ್ ಅಂದ್ರೆ ಟೆಂಪರೇಚರ್ ನಮಗೆ ಕಡಿಮೆ ಮಾಡ್ಬೇಕಂದ್ರೆ, ಜಾಸ್ತಿ ಮಾಡ್ಬೇಕಂದ್ರೆ, ಅದ್ರ ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ಥರ್ಮೋಸ್ಟಾಟ್ ಅಂತ ಒಂದು ಉಪಕರಣವನ್ನ ಯೂಸ್ ಮಾಡ್ತೀವಿ. ಅದು ವಿದ್ಯುತ್ ಉಪಕರಣಗಳಲ್ಲಿ. ಈ ಕೆಳಗಿನವುಗಳಲ್ಲಿ ಯಾವ ಲೋಹವು ಅತಿ ಹೆಚ್ಚು ತಂತುಕರಣೀಯತೆ ಅನ್ನ ಹೊಂದಿದೆ? ಅಂದ್ರೆ ಡಕ್ಟಿಲಿಟಿ. ಡಕ್ಟಿಲಿಟಿ ಅಂತಂದ್ರೆ ನೋಡಿ, ಎರಡು ಬರ್ತವೆ. ಒಂದು ಬ್ರಿಟಲ್ ಅಂತ ಬರುತ್ತೆ, ಇನ್ನೊಂದು ಡಕ್ಟೈಲ್ ಅಂತ ಬರುತ್ತೆ. ಬ್ರಿಟಲ್ ಅಂದ್ರೆ ಅದು ಸಡನ್ ಆಗಿ ಫೇಲ್ಯೂರ್ ಆಗುತ್ತೆ, ಡಕ್ಟಿಲಿಟಿ ಸಡನ್ ಆಗಿ ಫೇಲ್ಯೂರ್ ಆಗಲ್ಲ. ಫಾರ್ ಎಕ್ಸಾಂಪಲ್, ನೀವು ತಾಮ್ರ ತೋಡಿ, ತಾಮ್ರ ನೀವು ಅದನ್ನ ನೀವು ಒಂದ್ ವೇಳೆ ಈ ತರ ಬೆಂಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ಅದು ಮುರಿದು ಹೋಗಲ್ಲ. ಅದು ನೀವು ಸ್ಲೋ ಆಗಿ ಅದಕ್ಕೆ ಬೆಂಟ್ ಅಂದ್ರೆ ಕಂಟಿನ್ಯೂಸ್ ಆಗಿ ಬೆಂಟ್ ಮಾಡಿದಾಗ ಅದೇನಾಗುತ್ತೆ ಅಂದ್ರೆ ಅವಾಗ ಅದು ಮುರಿದು ಹೋಗುತ್ತೆ. ಹಾಗಾಗಿ ಅದರಲ್ಲಿ ತಾಮ್ರದಲ್ಲಿ ಅಂದ್ರೆ ಡಕ್ಟಿಲಿಟಿ ಪ್ರಾಪರ್ಟಿ ಇದೆ. ನಗುವಿನ ಅನಿಲ ಲಾಫಿಂಗ್ ಗ್ಯಾಸ್ ಎಂದು ಯಾವುದನ್ನ ಕರೆಯುತ್ತಾರೆ? ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಬಹಳ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ವಿಚ್ ಇಸ್ ದ ಲಾಫಿಂಗ್ ಗ್ಯಾಸ್ ಅಂತ ಕೇಳ್ತಾರೆ. ನೈಟ್ರೇಟ್ ಆಕ್ಸೈಡ್ ಅನ್ನ ನಾವು ಲಾಫಿಂಗ್ ಗ್ಯಾಸ್ ಅಂತ ಕರಿತೀವಿ. ಕಿಡ್ನಿಯ ಪ್ರಮುಖ ಕಾರ್ಯವೇನು? ಕಿಡ್ನಿಯ ಪ್ರಮುಖ ಕಾರ್ಯ ದೇಹದಿಂದ ಕಲ್ಮಶ ಉತ್ಪನ್ನಗಳನ್ನ ಹೊರಹಾಕುವುದು. ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ? ಒಂದು ಹಾರ್ಸ್ ಪವರ್ 746 ವ್ಯಾಟ್ಗಳಿಗೆ ಸಮ. ಯಾವ ವಿಟಮಿನ್ ಕೊರತೆ ರಾತ್ರಿ ಕುರುಡುತನಕ್ಕೆ ಕಾರಣವಾಗುತ್ತದೆ? ವಿಟಮಿನ್ ಎ ಒಂದು ಕೊರತೆ ಇದ್ರೆ ರಾತ್ರಿ ಕುರುಡುತನಕ್ಕೆ ಅದು ಕಾರಣವಾಗುತ್ತದೆ. ಈ ಕೆಳಗಿನ ಯಾವ ವಸ್ತು ಹೆಚ್ಚಿನ ಸ್ಥಿತಿಸ್ಥಾಪಕ ಅಂದ್ರೆ ಎಲಾಸ್ಟಿಕ್ ಗುಣವನ್ನ ಹೊಂದಿದೆ? ಗಾಜು, ರಬ್ಬರ್, ಕಂಚು, ಉಕ್ಕು. ಇದರಲ್ಲಿ ಉಕ್ಕು ವಸ್ತು ಹೆಚ್ಚಿನ ಒಂದು ಎಲಾಸ್ಟಿಕ್ ಗುಣವನ್ನ ಹೊಂದಿದೆ. ಈ ಕೆಳಗಿನ ಯಾವ ಅನಿಲವು ಅತಿ ಹೆಚ್ಚು ಕಾರ್ಬನ್ ಮೊನಾಕ್ಸೈಡ್ ಅನ್ನ ಹೊಂದಿದೆ? ಕಲ್ಲಿದ್ದಲು ಅನಿಲ ಇದು ಹೆಚ್ಚು ಕಾರ್ಬನ್ ಮೊನಾಕ್ಸೈಡ್ ಅನ್ನ ಹೊಂದಿದೆ. ಈ ಕೆಳಗಿನ ಯಾವ ಕೊರತೆಗಳು ಡಯಾಬಿಟಿಸ್ಗೆ ಕಾರಣವಾಗುತ್ತದೆ? ಇನ್ಸುಲಿನ್ ಈ ಒಂದು ಕೊರತೆ ಇದ್ರೆ, ಇನ್ಸುಲಿನ್ ಕೊರತೆ ಇದ್ರೆ ಡಯಾಬಿಟಿಸ್ಗೆ ಕಾರಣವಾಗುತ್ತದೆ. ಮಾನವನಲ್ಲಿ ಧನುರ್ವಾಯು ಟೆಟಾನಸ್ ವನ್ನು ಯಾವುದಕ್ಕೆ ಉಂಟು ಮಾಡುತ್ತದೆ? ಇದು ಬ್ಯಾಕ್ಟೀರಿಯಾದಿಂದ ಉಂಟು ಮಾಡುತ್ತದೆ. ಹಸಿರು ಸಸ್ಯಗಳು ಯಾವುದರ ಸಮ್ಮುಖದಲ್ಲಿ ಆಹಾರವನ್ನ ಉತ್ಪಾದಿಸುತ್ತವೆ? ಹಸಿರು ಸಸ್ಯಗಳು ಬೆಳಕಿನ ಸಮೂಹದಲ್ಲಿ ಆಹಾರವನ್ನ ಉತ್ಪಾದಿಸುತ್ತವೆ. ಲ್ಯುಕೇಮಿಯಾ ಎಂದರೇನು? ಲ್ಯುಕೇಮಿಯಾ ಅಂದ್ರೆ ಬಿಳಿ ರಕ್ತ ಕಣಗಳ ಮಿತಿಮೀರಿದ ಉತ್ಪಾದನೆ. ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಿಗಾದಾಗ, ಮಿತಿಮೀರಿ ಉತ್ಪಾದನೆ ಆದಾಗ ಅದು ಲ್ಯುಕೇಮಿಯಾಕ್ಕೆ ಕಾರಣವಾಗುತ್ತದೆ. ಭೂಮಿಯಿಂದ ಮೇಲೆ ಹೋದಂತೆಲ್ಲ ವಾಯುವಿನ ಒತ್ತಡ ಏನಾಗಿರುತ್ತದೆ? ಭೂಮಿಯಿಂದ ಮೇಲೆ ಹೋದಂತೆಲ್ಲ ವಾಯುವಿನ ಒತ್ತಡ ಕಡಿಮೆಯಾಗುತ್ತದೆ. ಶಬ್ದ ಮತ್ತು ಶಬ್ದದ ಅಲೆಗಳ ಬಗೆಗೆ ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಏನೆನ್ನುತ್ತಾರೆ? ಅಕೌಸ್ಟಿಕ್ ಅಂದ್ರೆ ಶಬ್ದ ಮತ್ತು ಶಬ್ದದ ಅಲೆಗಳ ಬಗ್ಗೆ ಅಧ್ಯಯನ ಮಾಡುವ ಒಂದು ವಿಜ್ಞಾನಕ್ಕೆ ಅಕೌಸ್ಟಿಕ್ ಅಂತ ಕರೀತಾರೆ. ಮಣ್ಣಿನ ವೈಜ್ಞಾನಿಕ ಅಧ್ಯಯನ ಮಾಡುವ ವಿಜ್ಞಾನ ಯಾವುದು? ಮಣ್ಣಿನ ವೈಜ್ಞಾನಿಕ ಅಧ್ಯಯನ ಮಾಡುವುದಕ್ಕೆ ಎಡಾಫೋಲಜಿ ಅಂತ ಕರೀತಾರೆ. ನೀರಿನ ಕೆಳಗೆ ಶಬ್ದವನ್ನು ಅಳೆಯಲು ಉಪಯೋಗಿಸುವ ಉಪಕರಣ ಯಾವುದು? ಹೈಡ್ರೋಫೋನ್. ಇದನ್ನ ನೀರಿನ ಕೆಳಗಿನ ಶಬ್ದವನ್ನು ಅಳೆಯಲು ಒಂದು ಉಪಯೋಗಿಸುವ ಉಪಕರಣ. ಬಾಕ್ಸೈಟ್ ಯಾವ ಲೋಹದ ಅದಿರಾಗಿದೆ? ಬಾಕ್ಸೈಟ್ ಅಲ್ಯೂಮಿನಿಯಂನ ಲೋಹದ ಅದಿರಾಗಿದೆ. ಏಡ್ಸ್ ಕಾಯಿಲೆಗೆ ಕಾರಣವಾಗುವುದು ಯಾವುದು? ಏಡ್ಸ್ ಕಾಯಿಲೆಗೆ ಕಾರಣವಾಗುವುದು ವೈರಸ್. ಈ ಕೆಳಗಿನ ಯಾವುದನ್ನು ಕಂಡುಹಿಡಿಯಲು ಸಿಸ್ಮೋಗ್ರಾಫ್ ಬಳಸುತ್ತಾರೆ? ಸಿಸ್ಮೋಗ್ರಾಫ್ ಬಳಸುವುದು ಭೂಕಂಪಗಳು ಕಂಡುಹಿಡಿಯಲು ಸಿಸ್ಮೋಗ್ರಾಫ್ ಅನ್ನ ಬಳಸುತ್ತಾರೆ. ಈ ಕೆಳಗಿನ ಯಾವ ಪ್ರಾಣಿಯ ಹೆಚ್ಚಿನ ಜೀವಿತಾವಧಿಯನ್ನ ಹೊಂದಿದೆ? ಈ 4 ಪ್ರಾಣಿಗಳ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಪ್ರಾಣಿಯ ಒಂದು ಹೆಚ್ಚಿನ ಜೀವಿತಾವಧಿಯನ್ನ ಹೊಂದಿದೆ? ಆಮೆ. ಇದು ಈ ಒಂದು ಪ್ರಾಣಿ ಹೆಚ್ಚಿನ ಜೀವಿತ ಅವಧಿಯನ್ನ ಹೊಂದಿದೆ. ಡಯಾಲಿಸಿಸ್ ಅನ್ನು ಯಾವ ಚಿಕಿತ್ಸೆಗೆ ಬಳಸುತ್ತಾರೆ? ಕಿಡ್ನಿಯ ದೌರ್ಬಲ್ಯವಾದಾಗ ಡಯಾಲಿಸಿಸ್ ಅನ್ನ ಒಂದು ಚಿಕಿತ್ಸೆಯಾಗಿ ಬಳಸುತ್ತಾರೆ. ಮಾನವರಲ್ಲಿರುವ ಒಟ್ಟು ಬೆನ್ನೆಲುಬು ಎಷ್ಟು? ಮಾನವನಲ್ಲಿ 26 ಬೆನ್ನೆಲುಬು ಇದ್ದಾವೆ. ಮಾನವನ ದೇಹದಲ್ಲಿ ಅಯೋಡೈಸ್ ಉಪ್ಪಿನ ಕಾರ್ಯವೇನು? ಅಯೋಡೈಸ್ ಉಪ್ಪಿನ ಕಾರ್ಯ ಅದು ಥೈರಾಯ್ಡ್ ಗ್ರಂಥಿಯ ಕಾರ್ಯಗಳನ್ನ ನಿಯಂತ್ರಿಸುತ್ತದೆ. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಡ್ರಿ. ನನ್ನ ಯೂಟ್ಯೂಬ್ ಚಾನೆಲ್ ನ ಹೆಸರು KPSC ಟ್ಯೂಟರ್. ಇದನ್ನ ನೀವು ಯೂಟ್ಯೂಬ್ ವೆಬ್ಸೈಟ್ ಹೋಗಿ ಸರ್ಚ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಸಿಗುತ್ತೆ.
ಅದೇ ರೈಟ್ ಹ್ಯಾಂಡ್ ಸೈಡ್ ನಿಮಗೆ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದಾಗ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರಾ. ಇದಕ್ಕೆ ಯಾವುದೇ ಒಂದು ಚಾರ್ಜ್ ಇಲ್ಲ. ಅದೇ ರೀತಿ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗಬಹುದು. ಅಲ್ಲಿ ಸಹಿತ ನಾನು ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀನಿ. ನನ್ನ KPSC ಟ್ಯೂಟರ್ ಅಂತ ನನ್ನ ಟೆಲಿಗ್ರಾಮ್ ಚಾನಲ್ನ ಹೆಸರು, ಅದರ ಲಿಂಕ್ ನಾನು ಇಲ್ಲಿ ಕೊಟ್ಟಿದ್ದೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.